ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಬೆಳಗಿನ ಶುಭೋದಯ. ನಾನು ಹಿಂದೆ 9ನೇ ತರಗತಿಯಲ್ಲಿ ಮಧ್ಯಕಾಲೀನ ಭಾರತ ಹಾಗೂ ರಾಜಕೀಯ ಸಂಕ್ರಮಣ ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ರಜಪೂತ ಮನೆತನಗಳು, ಅವರ ಆಳ್ವಿಕೆ, ರಜಪೂತರ ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಗುಲಾಮಿ ಸಂತತಿ ಅಂತಕ್ಕಂಥದ್ದು ಏನು ಅಂಶ ಏನು 4 ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಮತ್ತು ಲೋಧಿ ಸಂತತಿ. ಅದರಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕನಾದಂತಹ ಐಬಕ್ಕನ ಬಗ್ಗೆ, ಕುತುಬುದ್ದೀನ್ ಐಬಕ್ಕನ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಇವತ್ತು ನಾವು ಈ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಎಂಬ ಅಧ್ಯಾಯದಲ್ಲಿ ಮುಂದುವರಿದ ಭಾಗವಾಗಿ ನಾವು ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಬರ್ತಕ್ಕಂತಹ ಈ ಗುಲಾಮಿ ಸಂತತಿಯ ಪ್ರಮುಖ ಧರೆಗಳ ಬಗ್ಗೆ ಚರ್ಚಿಸಲಿಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ, ಐಬಕ್ ಅಂತಕ್ಕಂಥವನು ಮಹಮ್ಮದ್ ಮತ್ತು ಗಜ್ನಿ ಗೋರಿ ಗುಲಾಮನಾಗಿ ಇಲ್ಲಿ ಸೇವಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಅಧಿಕಾರವನ್ನು ವಹಿಸಿಕೊಂಡು ಇಲ್ಲಿ ಕುತುಬ್ ಮಿನಾರ್ ಮತ್ತು ದೆಹಲಿಯನ್ನ ಕೆಲವು ಅವಧಿಯವರೆಗೆ ಆಳ್ವಿಕೆಯನ್ನು ನಡೆಸಿದಂತಹ ಈ ದೊರೆ ಗುಲಾಮಿ ಸಂತತಿಗೆ ಬುನಾದಿಯನ್ನ ಹಾಕ್ತಾನೆ. ಅವನ ನಂತರ ಇಲ್ತಮಶ್ ಅಂತಕ್ಕಂಥವನು ಬರ್ತಾನೆ. ಇಲ್ತಮಶ್ ಅಥವಾ ಅಲ್ತಮಶ್ ಅಂತಕ್ಕಂಥ ಇಲ್ಬರಿ ಕುಟುಂಬಕ್ಕೆ ಸೇರಿದಂತೆ ಇವನು ಕೂಡ ಕುತುಬುದ್ದೀನನ ಗುಲಾಮನಾಗಿ ಆಳ್ವಿಕೆಯನ್ನು ನಡೆಸ್ತಾನೆ. ಇವನ ವಿರುದ್ಧ ನಾಸಿರುದ್ದೀನ್ ಸಿನ್ನ ಪ್ರಾಂತ್ಯದ ದೊರೆಯಾದಂತಹ ನಾಸಿರುದ್ದೀನ್ ಕಬಾಚ ಅಂತಕ್ಕಂಥವನು ಬಂಡೇಳ್ತಾನೆ. ಹಾಗಾಗಿ ಇಲ್ತಮಶ್ ಏನ್ ಮಾಡ್ತಾನೆ, ಅವನನ್ನು ಕೂಡ ಸೋಲಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾನೆ. ಸೊ ಹೀಗೆ ಅವನು ತನ್ನ ಸ್ಥಾನ ಭದ್ರಪಡಿಸಿಕೊಂಡಂತ ಇಲ್ತಮಶ್ ಅಂತಕ್ಕಂಥವನು ಭಾರತದ ಮೇಲೆ ಪ್ರಥಮ ಬಾರಿಗೆ ದಾಳಿ ಮಾಡಿದ ಮಂಗೋಲಿಯನ್ನರ ನಾಯಕನಾದಂಥ ಚಂಗೀಸ್ ಖಾನ್ ಅನ್ನೋ ದಾಳಿಯನ್ನ ಯಶಸ್ವಿಯಾಗಿ ಮಾಡ್ತಾನೆ, ಹತ್ತಿಕ್ತಾನೆ. ಹಾಗಾಗಿ ಇಲ್ತಮಶ್ ಅವರನ್ನ ಯಶಸ್ವಿಯಾಗಿ ಈ ಹಿಮ್ಮೆಟ್ಟಿದ್ದರಿಂದ ಇಲ್ತಮಶನಿಗೆ ಒಂದು ಅಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ಒಂದು ಸಮ್ಮತಿ ಪತ್ರ ಅಂತಕ್ಕಂಥದ್ದನ್ನ ಬಾಗ್ದಾದಿನ ದೊರೆ ಖಲೀಫ್ ಅಂತಕ್ಕಂಥವನು ನೀಡ್ತಾನೆ. ಅಂದ್ರೆ ದೆಹಲಿಯ ಉತ್ತರಾಧಿಕಾರಿ ಅಂತಕ್ಕಂಥ ಪತ್ರವನ್ನು ಕೊಡ್ತಾನೆ. ಆಡಳಿತದ ಅನುಕೂಲಕ್ಕೋಸ್ಕರ ಇವನೇ ಮಾಡ್ತಾನೆ, ಇಲ್ತಮಶ್ ಅಂತಕ್ಕಂಥವನು ಪ್ರಾಂತ್ಯಗಳನ್ನ ಇಕ್ತಾಗಳಾಗಿ ವಿಭಾಗ ಮಾಡ್ತಾನೆ. ಇಕ್ತಾ ಅಂತ ಆ ಇಕ್ತಾಗಳನ್ನ ನೋಡಿಕೊಳ್ಳಲಿಕ್ಕೆ ಅವನೇನ್ ಮಾಡ್ತಾನೆ, ಇಕ್ತಾಧಾರರನ್ನ ನೇಮಕ ಮಾಡಿರ್ತಾನೆ. ಯಾರು? ಇಲ್ತಮಶ್. ಮತ್ತೆ 40 ಸರ್ದಾರರ ಕೂಟ ಅಂತಕ್ಕಂತಹ ಒಂದು ಚಾಹೇಲ್ಗಾರಿ ಅಂತ ಕರೀತೀವಿ. ಸರ್ದಾರರ ಕೂಟ, ಚಾಹೇಲ್ಗಾರಿ, 40 ಸರ್ದಾರರ ಕೂಟ ಅಂತಕ್ಕಂಥದ್ದನ್ನ ಆಡಳಿತದಲ್ಲಿ ಸಲಹೆ ಮಾಡಲಿಕ್ಕೆ ಇವನು ನೇಮಕ ಮಾಡ್ತಾನೆ. ಯಾರು? ಇಲ್ತಮಶ್ ಅಂತಕ್ಕಂಥ ಪ್ರಧಾನಮಂತ್ರಿ, ನ್ಯಾಯಾಧೀಶರು ಈ ಸುಲ್ತಾನನಿಗೆ ಮಾಡಬೇಕು ಕೆಲವೊಂದು ಆಡಳಿತಾತ್ಮಕವಾದಂತಹ ಸಲಹೆಗಳನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ. ಹೀಗೆ ಇಲ್ತಮಶನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಕೂಡ ಇವನು ತನ್ನ ಆಡಳಿತದಲ್ಲಿ ಚಲಾವಣೆಗೆ ತಂದು ಕುತುಬುದ್ದೀನನ ಕಾಲದ ಅವಧಿಯಲ್ಲಿ ಪ್ರಾರಂಭಿಸಲಾದಂತಹ ಏನು ಸುಮಾರು 222 ಅಡಿ ಎತ್ತರ ಅಂತ ಹೇಳಿದ್ನ ಅದು ಕುತುಬ್ ಮಿನಾರ್ ಅನ್ನು ಇವನೇ ಮಾಡ್ತಾನೆ, ಪೂರ್ಣಗೊಳಿಸ್ತಾನೆ. ಅವನು ಭದ್ರವಾಗಿ ಅಡಿಪಾಯ ಆಗ್ತಾನೆ. ಪ್ರಾರಂಭ ಮಾಡಿ ಕುತುಬುದ್ದೀನ ಇದೆ, ಆದರೆ ಪೂರ್ಣಗೊಳಿಸಿದ ಜವಾಬ್ದಾರಿ ಇಲ್ತಮಶನಿಗೆ ಸೇರ್ತದೆ. ಅಂದ್ರೆ ದೆಹಲಿಯ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದವನಂದ್ರೆ ಇಲ್ತಮಶ್. ನಂತರ ಇವರ ನಂತರ ರಜಿಯಾ ಸುಲ್ತಾನ್ ಅಂತಕ್ಕಂಥ, ಅಂದ್ರೆ ಸುಲ್ತಾನರ ಆಳ್ವಿಕೆಯಲ್ಲಿ ಏಕೈಕ ಮಹಿಳೆ ಅಂತಂದ್ರೆ ಇವಳೊಬ್ಬಳೆ. ಯಾರು? ರಜಿಯಾ ಸುಲ್ತಾನ್. ಇಲ್ತಮಶನ ಪುತ್ರ ರುಕ್ನುದ್ದೀನ್ ಫಿರೋಜ್ ಅಂತಕ್ಕಂಥವನು ಅಸಮರ್ಥ ದೊರೆಯಾಗಿದ್ದ ಅವನ ಪುತ್ರಿ ರಜಿಯಾ ಬೇಗಂ ದೆಹಲಿಯ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅದರಲ್ಲೂ ದೆಹಲಿಯ ಸಿಂಹಾಸನ ಏರಿದ ಪ್ರಥಮ ಮಹಿಳೆ ಯಾರು? ರಜಿಯಾ ಸುಲ್ತಾನ್. ಅಲ್ಲಿವರೆಗೆ ಯಾರು ಕೂಡ ಅಧಿಕಾರವನ್ನ ನಡೆಸಿರಲಿಲ್ಲ. ಸೊ ಸುಲ್ತಾನ ಎಂಬ ಬಿರುದನ್ನ ಪಡೆದು ಪುರುಷನಂತೆ ಇವಳು ಕೂಡ ವೇಷ ಧರಿಸಿ ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಳು. ಸಿಂಧಿನ ಬಂಗಾಳದ ವಿಶಾಲವಾದಂತಹ ಆ ಪ್ರದೇಶದವರೆಗೆ ತನ್ನ ಅಧಿಕಾರವನ್ನು ಅವಳು ಮಾಡಿದ ವಿಸ್ತಾರ ಮಾಡಿ ಅದರಲ್ಲಿ ಇವಳ ಆಡಳಿತವನ್ನು ಸಹಿಸಿದಂತ ಅನೇಕ ಪ್ರಾಂತ್ಯಾಧಿಕಾರಿಗಳು ಏನ್ ಮಾಡ್ತಾರೆ, ದಂಗೆ ಎದ್ದು ಅವಳನ್ನ ಹತ್ಯೆಗೈತಾರೆ. ಆದರೆ ಈ ದೆಹಲಿಯನ್ನ
ಆಳ್ವಿಕೆ ನಡೆಸಿದಂಥ ಏಕೈಕ ಮಹಿಳೆ ಎಂಬ ಹೆಸರು ಗಳಿಸಿರ್ತಕ್ಕಂಥ ಇವಳು ಸಾಕಷ್ಟು ಪ್ರಸಿದ್ಧವಾದಂತಹ ಆಡಳಿತಾಧಿಕಾರಿಯಾಗಿ ಯಶಸ್ವಿಯಾದ. ಯಾರು? ರಜಿಯಾ ಸುಲ್ತಾನ್. ನಂತರ ದೆಹಲಿಯ ಆಡಳಿತವನ್ನ ರಜಿಯಾ ಸುಲ್ತಾನ್ ನಂತರ ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥವನು ಆಳ್ವಿಕೆ ನಡೆಸ್ತಾನೆ. ಇವನು ತನ್ನ ಸ್ವಾಮಿನಿಷ್ಠೆ, ಬುದ್ಧಿಮತ್ತೆ, ಸದ್ಗುಣಗಳಿಂದ ಇವನೇನ್ ಮಾಡ್ತಾನೆ, ಟರ್ಕಿಯ ಗುಲಾಮರ ಕೂಟದ ಸದಸ್ಯನಾಗ್ತಾನೆ. ಅಂದ್ರೆ 40ರ ಛಾಯಲ್ಗಾರಿ ಅಂತ ಹೇಳಿ ಆ ರಜಿಯಾ ಸುಲ್ತಾನನ ಆಸ್ಥಾನದಲ್ಲಿ ಅಮೀರ್ ಇ ಶಿಖಾರ್ ಎಂಬ ಹುದ್ದೆಗೆ ಇವನು ನೇಮಿಸಲ್ಪಟ್ಟ. ಯಾರು? ಗಿಯಾಸುದ್ದೀನ್ ಬಲ್ಬನ್. ಅಮೀರ್ ಇ ಶಿಖಾರ್, ಅಮೀರ್ ಇ ಶಿಖಾರ್ ಎಂಬ ಹುದ್ದೆಗೆ ಇವನು ನೇಮಿಸಲ್ಪಡ್ತಾನೆ. ಹೀಗೆ ಗಿಯಾಸುದ್ದೀನ್ ಬಲ್ಬನ್ ಅಂತ ರಜಿಯಾ ಸುಲ್ತಾನ ಹುದ್ದೆಗೆ ಸೇರಿ ನೇಮಕ ಆದ ನಂತರ ಆ ರಜಿಯಾ ಸುಲ್ತಾನನ್ನ ಹತ್ಯೆ ಮಾಡಿದ ನಂತರ ಏನ್ ಮಾಡ್ತಾನೆ, ಸಂಭವಿಸಿದಂತಹ ರಾಜಕೀಯವಾದಂತಹ ಸಂದಿಗ್ಧ ಪರಿಸ್ಥಿತಿ ಅಥವಾ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಟರ್ಕರ ಸರ್ದಾರರು ಇವನನ್ನ ಬೆಂಬಲಿಸ್ತಾರೆ. ಬಲ್ಬನ್ ದೆಹಲಿ ಸಿಂಹಾಸನವನ್ನೇರಿ ಸುಲ್ತಾನನಾದ ನಂತರ ಇವನು ಅವಿಧೇಯ ಟರ್ಕಿ ಸುಲ್ತಾನರ 40 ಸರ್ದಾರರ ತುರ್ಕಿ ಕೂಟ ಇದರ ಅದನ್ನೇನ್ ಮಾಡ್ತಾನೆ, ನಿಯಂತ್ರಿಸ್ತಾನೆ. ಅಂದ್ರೆ ಇಲ್ಲಿ ತಮಾಷೆ ಅದನ್ನು ಪ್ರಾರಂಭಿಸ್ತಾನೆ. ಆ ಛಾಯಲ್ಗಾನಿ ಅಂತಕ್ಕಂಥ 40 ಸರ್ದಾರರ ತುರ್ಕಿ ಕೂಟವನ್ನು ಇವನು ನಿಯಂತ್ರಿಸ್ತಾನೆ. ಹೀಗೆ ಟರ್ಕಿ ಸರ್ದಾರರ ಕೂಟವನ್ನು ಧ್ವಂಸ ಮಾಡಿ ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಾನೆ. ಯಾರು? ಗಿಯಾಸುದ್ದೀನ್ ಬಲ್ಬನ್. ಮತ್ತೆ ದರ್ಬಾರ್ನಲ್ಲಿ ಇವನು ಸಂಪ್ರದಾಯ ಶಿಷ್ಟಾಚಾರಗಳನ್ನು ತಂದು ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣಗಳನ್ನು ಧರಿಸುತ್ತಿದ್ದ. ತನ್ನನ್ನ ದೇವರ ಪ್ರತಿನಿಧಿ ಎಂದು ಇವನು ಸಾರಿ ನಿರಂಕುಶ ರಾಜಪ್ರಭುತ್ವವನ್ನು ಜಾರಿಗೆ ತಂದ. ಅನುಭವಿ ಹಾಗೂ ವಿಶ್ವಾಸಾರ್ಹ ಸೇನಾಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನು ಇವನು ಪುನರ್ ಸಂಘಟಿಸಿದ. ಮಂಗೋಲರ ದಾಳಿಯನ್ನು ತಡೆಗಟ್ಟಲಿಕ್ಕೆ ವಾಯುವ್ಯ ಗಡಿಭಾಗಗಳಲ್ಲಿ ಕೋಟೆಗಳನ್ನು ಕಟ್ಟಿಸಿದ. ದಕ್ಷ ಆಡಳಿತಗಾರನಾಗಿದ್ದಂಥ ಈ ಬಲ್ಬನ್ನನು ನಂತರ ಕೈಕುಬಾದ್ ಅಂತಕ್ಕಂಥವನು ಸುಲ್ತಾನನಾಗ್ತಾನೆ. ಆದರೆ ತನ್ನ ವಜೀರನಿಂದ ಕೈಕುಬಾದ್ ಅಂತಕ್ಕಂಥವನು ಏನಾಗ್ತಾನೆ, ಕೊಲ್ಲಲ್ಪಡ್ತಾನೆ. ಅಲ್ಲಿಗೆ ಏನಾಗುತ್ತೆ, ಗುಲಾಮಿ ಸಂತತಿ ಅಂತ್ಯ ಆಗುತ್ತೆ. ಅಂದ್ರೆ ಕ್ರಿಸ್ತ ಶಕ 1290 ಗುಲಾಮಿ ಸಂತತಿ ಅಂತಕ್ಕಂಥದ್ದು ನಾಶ ಆಗುತ್ತೆ. ನಂತರ ಗುಲಾಮಿ ಸಂತತಿಯ ನಂತರ ದೆಹಲಿಯ ಗದ್ದುಗೆಯನ್ನ ಏರಿದಂತಹ ಇನ್ನೊಂದು ಸಂತತಿ ಅಂದ್ರೆ ಖಿಲ್ಜಿ ಸಂತತಿ. 1290ರಿಂದ 1390ವರೆಗೆ ಆಳ್ವಿಕೆಯನ್ನು ನಡೆಸಿತು. 1290ರಿಂದ 1320 ಖಿಲ್ಜಿ ಸಂತತಿ. ಮೊದಲನೇದು ಗುಲಾಮಿ ಸಂತತಿ, ಎರಡನೇದು ಖಿಲ್ಜಿ ಸಂತತಿ. 1290ರಿಂದ 1320 ಯಾರು ಪ್ರಸಿದ್ಧ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ನೆನಪಿಟ್ಕೊಳ್ಳಿ, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು. ಇದನ್ನ ಸ್ಥಾಪನೆ ಮಾಡಿದಂತಂದ್ರೆ ಈ ವಂಶವನ್ನ ಅಂದ್ರೆ ಈ ಸಂತತಿಯನ್ನ ಜಲಾಲುದ್ದೀನ್ ಖಿಲ್ಜಿ ಅಂತ ಹೇಳಿ ಅರ್ಥ. ಜಲಾಲುದ್ದೀನ್ ಇವನು ಮೃದು ಸ್ವಭಾವ, ಕ್ಷಮಾಗುಣಿ ಮತ್ತು ಒಳ್ಳೆಯ ಚತುರವಾದಂತಹ ಸ್ವಭಾವವನ್ನು ಹೊಂದಿದ್ದನು. ಆಮೇಲೆ ಇವನೇನ್ ಮಾಡ್ತಾನೆ, ಇದರಿಂದ ಏನ್ ಮಾಡ್ತಾರೆ, ಸರ್ದಾರರು ಪ್ರಬಲರಾಗಿ ಇವನನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಒಳಸಂಚನ ಮಾಡ್ತಾರೆ. ಮುಂದೆ ಈತನನ್ನ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವ್ರು ಏನ್ ಮಾಡ್ತಾನೆ, ಕೊಲೆ ಮಾಡಿ ತಾನು ದೆಹಲಿಯ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ನೋಡಿ, ವಂಶಸ್ಥಾಪಕ ಯಾರು? ಜಲಾಲುದ್ದೀನ್ ಖಿಲ್ಜಿ. ಆದ್ರೆ ಇವನ ಮೃದು ಸ್ವಭಾವ ಮತ್ತು ಕ್ಷಮಾಶೀಲತೆಯ ಗುಣಗಳನ್ನು ಹೊಂದಿದ್ದರಿಂದ ಅದನ್ನು ದುರುಪಯೋಗಪಡಿಸಿಕೊಂಡ ಈ ಅಲ್ಲಾವುದ್ದೀನ್ ಖಿಲ್ಜಿ ಅವನನ್ನು ಕೊಲೆ ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಬಾಲ್ಯದಲ್ಲಿ ಜಲಾಲುದ್ದೀನನ ಆಶ್ರಯದಲ್ಲಿ ಬೆಳಿತಾನೆ. ನೋಡಿ, ಇದರಲ್ಲಿ ಖಿಲ್ಜಿ ಸಂತತಿ ಸ್ಥಾಪಕ ಯಾರು? ಜಲಾಲುದ್ದೀನ್ ಖಿಲ್ಜಿ. ಜಲಾಲುದ್ದೀನ್ ಖಿಲ್ಜಿ ಇವನನ್ನ ಕೆಳಗಿಳಿಸಿ ಅಧಿಕಾರಕ್ಕೆ ಬಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಇವನು ಬಾಲ್ಯದಲ್ಲಿ ತನ್ನ
ಖಿಲ್ಜಿ ಸ್ಥಾಪಕರಾದಂತಹ ಜಲಾಲುದ್ದೀನನ ಆಶ್ರಯದಲ್ಲಿ ಬೆಳೆದು ಶೂರ ಯೋಧನಾದ ಇವನು ರಾಜ್ಯಪಾಲನಾಗಿ ದಂಡನಾಯಕನಾಗಿ ಸೇವೆ ಸಲ್ಲಿಸಿ, ಅದಷ್ಟೇ ಅಲ್ಲದೆ ದಂಡನಾಯಕನಾಗಿ ಇವನು ಮಾಳ್ವ, ಬಿಲ್ಸಾ ಮತ್ತು ದೇವಗಿರಿ ಮೇಲಿನ ದಾಳಿಗಳಲ್ಲಿ ಅಪಾರ ಸಂಪತ್ತನ್ನು ಇವನು ಲೂಟಿ ಮಾಡಿದ. ತನ್ನ ಮಾರ್ಗದರ್ಶಕ ಪೋಷಕ ಜಲಾಲುದ್ದೀನನ್ನೇ ಕೊಲೆ ಮಾಡಿ ಅಧಿಕಾರದ ಆಸೆಗೋಸ್ಕರ ಸಿಂಹಾಸನ ಏರ್ತಾನೆ. ಕೊಲೆ ಮತ್ತು ಲೂಟಿ ಮಾರ್ಗಗಳನ್ನು ಅನುಸರಿಸಿನೇ ಇವನು ಹೆಸರುವಾಸಿ ಆಗ್ತಾ ಹೋಗ್ತಾನೆ. ಹಂಗಾಗಿನೇ ಇವನು ದೆಹಲಿಯ ಸಿಂಹಾಸನ ಅಥವಾ ಗದ್ದಿಗೆ ಏರಲಿಕ್ಕೆ ತನ್ನ ವಂಶದ ಸ್ಥಾಪಕರಾದಂತಹ ಜಲಾಲುದ್ದೀನನ್ನು ಕೊಲೆ ಮಾಡ್ತಾನೆ. ಅಲಾವುದ್ದೀನನು ಮಂಗೋಲರ ದಾಳಿಯನ್ನು ಕೂಡ ಹಿಮ್ಮೆಟ್ಟಿಸಿ ಗುಜರಾತಿನ ವಘೇಲಾ ವಂಶದ ರಜಪೂತ ದೊರೆ ಇಮ್ಮಡಿ ಕರ್ಣದೇವ, ರಣತಂಬೂರದ ಅಮೀರದೇವ, ಚಿತ್ತೋಡದ ರಾಜ ಭೀಮಸಿಂಗ ಇವ್ರನ್ನೆಲ್ಲರನ್ನೂ ಕೂಡ ಸೋಲಿಸ್ತಾನೆ. ಆದರೆ ಅದಷ್ಟೇ ಅಲ್ಲದೆ ಇವನೇ ಮಾಡ್ತಾನೆ, ಮಾಳ್ವ, ಜಾಲೋರ್, ಬುಂದಿ, ಮಾಂಡೋರ್, ಟೋಂಕ್ ಎಂಬ ಪ್ರದೇಶಗಳನ್ನು ಕೂಡ ವಶಪಡಿಸಿಕೊಳ್ತಾನೆ. ಅಂದ್ರೆ ಗೆಲ್ತಾನೆ. ದಂಡಯಾತ್ರೆ ನೋಡಿ, ಅಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆ. ಸೊ ಹೀಗೆ ಗೆದ್ದುಕೊಂಡು ಇವನ ಕಾಲದಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆ ಯಶಸ್ವಿಗೊಳಿಸಿದಂತಹ ಕೀರ್ತಿ ಈತನ ದಂಡನಾಯಕ ಮಲ್ಲಿಕಾಫರ್. ಅಲಾವುದ್ದೀನ್ ಖಿಲ್ಜಿಯ ಮಹಾಸೇನಾ ದಂಡನಾಯಕ ಮಲ್ಲಿಕಾಫರ್ಗೆ ಸಲ್ಲುತ್ತದೆ. ಮಲ್ಲಿಕಾಫರ್ ಅಲಾವುದ್ದೀನ್ ಖಿಲ್ಜಿ ಸೇನಾ ದಂಡನಾಯಕರಿಗೆ ಸಲ್ಲುತ್ತೆ. ಇವನು ನೋಡು, ದೇವಗಿರಿ, ವಾರಂಗಲ್, ದ್ವಾರಸಮುದ್ರ, ಮದುರೈಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಸಂಪತ್ತನ್ನು ದೋಚ್ತಾನೆ. ಆದರೆ ಗೆದ್ದ ರಾಜ್ಯಗಳನ್ನು ತನ್ನ ರಾಜ್ಯದಲ್ಲಿ ಅವನು ವಿಲೀನಗೊಳಿಸಿಕೊಳ್ಳದೆ ಕೇವಲ ಸಂಪತ್ತನ್ನು ಮಾತ್ರ ಲೂಟಿ ಮಾಡಿದ. ನೋಡಿ, ಅವರೆಲ್ಲ ದೇವಾಲಯಗಳು, ನಾನು ಈಗಾಗಲೇ ಹೇಳಿದ್ದಲ್ಲ, ಮೊಹಮ್ಮದ್ ಗಜ್ನಿ, ಗೋರಿ ಅವರೆಲ್ಲ ಏನ್ ಮಾಡ್ತಿದ್ರು, ಹಿಂದೂ ದೇವಾಲಯಗಳು, ಶ್ರೀಮಂತ ದೇವಾಲಯಗಳು ಅಂತೇಳಿ ಗರ್ಭಗುಡಿಗಳಲ್ಲಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿಯನ್ನು ಊತಿರ್ತಿದ್ರು ಅಂತೇಳಿ ಅವ್ರೇನ್ ಮಾಡ್ತಿದ್ರು, ನಾಶ ಮಾಡಿ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಿದ್ರು. ಅದು ಹೇಳಿದ್ದಾರೆ, ಅದು ಸೋಮನಾಥ್ ದೇವಾಲಯ, ಈ ಮತ್ತೆ ಮಥುರಾ ದೇವಾಲಯ, ಇಂಥ ದೇವಾಲಯಗಳನ್ನು ನಾಶ ಮಾಡ್ತಾರೆ. ಹೀಗೆ ದಕ್ಷಿಣ ಭಾರತದಲ್ಲಿ ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಬಂದ ಮಲ್ಲಿಕಾಫರನ್ನು ಇಲ್ಲಿ ಬೇಲೂರು ಅಥವಾ ದ್ವಾರಸಮುದ್ರ ಅಂತ ಕರೀತಾರೆ, ಹೊಯ್ಸಳರ ಹಳೇಬೀಡು, ಇಲ್ಲೆಲ್ಲ ದಾಳಿ ಮಾಡಿದಂಥ ಕುರುಹುಗಳು ಇರ್ತಕ್ಕಂಥ ನೋಡ್ತೀವಿ. ಆತನ ಲೂಟಿ ಮಾಡ್ತಾನೆ. ಮತ್ತೆ ಅಲಾವುದ್ದೀನ್ ಖಿಲ್ಜಿಯ ಮೂರನೇ ಮಗ ಕುತುಬುದ್ದೀನ್ ಮುಬಾರಕ್ 4 ವರ್ಷ ಅಧಿಕಾರ ನಡೆಸಿ ಖುಸ್ರು ಎಂಬ ಸೈನಿಕರಿಂದ ಅವನೇನಾಗ್ತಾನೆ, ಕೊಲ್ಲಲ್ಪಡ್ತಾನೆ. ಮುಂದೆ ಗಾಜಿ ಮಲ್ಲಿಕ್ ಅಥವಾ ಗಿಯಾಸುದ್ದೀನ್ ತುಘಲಕ್ ಖುಸ್ರುವನ್ನ ಒಂದು ತುಘಲಕ್ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ. ಆದರೆ ಅಲಾವುದ್ದೀನ್ ಖಿಲ್ಜಿ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿ ಅನೇಕ ಸುಧಾರಣೆಗಳನ್ನ ಅವನು ಜಾರಿಗೆ ತರ್ತಾನೆ. ಮೊದಲನೇದು ಸೈನಿಕ ಸುಧಾರಣೆಗಳು, ಆಡಳಿತಾತ್ಮಕ ಸುಧಾರಣೆಗಳು, ಸೈನಿಕ ಸುಧಾರಣೆಗಳು, ಆಡಳಿತಾತ್ಮಕ ಸುಧಾರಣೆ. 2 ಸೈನಿಕ ಸುಧಾರಣೆ. ನೋಡಿ, ಗಿಯಾಸುದ್ದೀನ್ ಗಾಜಿಮಲಿ ಅದು ತುಘಲಕ್ ಅಂತಕ್ಕಂಥ ಇವ್ರನ್ನ ಖುಸ್ರು ಅಂತಕ್ಕಂಥ ತುಘಲಕ್ ಸಂತತಿ ಸಾಗಿಸ್ತಾನೆ. ಆದರೆ ಅಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆಯಾಗಿ ಆಡಳಿತದ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳನ್ನು ಕೈಗೊಳ್ತಾರೆ. ಏನು, ಧಾರ್ಮಿಕ ದತ್ತಿ ಅಂದ್ರೆ ಇದೀಗ ದೇವಸ್ಥಾನಗಳಿಗೆ ಉಂಬಳಿಯಾಗಿ ಜಮೀನನ್ನು ಇನಾಮ್ ಅಂತ ಕರಿತೀವಿ, ಉಂಬಳಿಯಾಗಿ ಭೂಮಿ ಮತ್ತು ಸಹಾಯಧನವನ್ನ ನೀಡ್ತಿರ್ತಕ್ಕಂಥದನ್ನ ರದ್ದು ಮಾಡ್ತಾನೆ, ಇನಾಮ್ ಭೂಮಿ. ಮತ್ತೆ ಗೂಢಾಚಾರ ವ್ಯವಸ್ಥೆಯನ್ನು ರಚಿಸ್ತಾರೆ. ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ರಚಿಸಿ ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆ ಆಟವನ್ನು ನಿಷೇಧಿಸಿದರು. ಸರ್ದಾರರ ಕೂಟ ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಗಣ್ಯ ವರ್ಗಗಳ ನಡುವೆ ವೈವಾಹಿಕ ಸಂಬಂಧಗಳನ್ನು ಇವನು ನಿರ್ಬಂಧಿಸಿದನು. ಇವನ ಕಾಲದಲ್ಲಿ ಸಣ್ಣ ಸಣ್ಣ ಹಿಡುವಳಿಯ ಭೂಮಿಗಳಲ್ಲಿ ವ್ಯವಸಾಯ ಮಾಡುತ್ತಿದ್ದಂತಹ ಕೆಳವರ್ಗದ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಭೂಮಾಲೀಕರು ಸಹ ತೆರಿಗೆಯನ್ನು ಪಾವತಿಸಲೇಬೇಕಾಗಿತ್ತು. ರೈತರಿಂದ
ನಿಗದಿತ ಪ್ರಮಾಣದ ತೆರಿಗೆಯನ್ನು ಸಂಗ್ರಹಿಸಿ ಕಂದಾಯ ಅಧಿಕಾರಿಗಳನ್ನು ಇವನು ನೇಮಕ ಮಾಡಿದ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಹೀಗೆ ಆಡಳಿತಾತ್ಮಕವಾಗಿ ಅನೇಕ ಬದಲಾವಣೆಗಳನ್ನು ನಿರ್ವಹಿಸಿದಂತಹ ಅಲ್ಲಾವುದ್ದೀನ್ ಖಿಲ್ಜಿಯು ಸೈನಿಕ ಕ್ಷೇತ್ರದಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ತರ್ತಾನೆ. ಏನೇನು ತರ್ತಾನೆ? ಉದಾಹರಣೆಗೆ ಸೈನಿಕರ ಭರ್ತಿ, ನೇಮಕ, ಮತ್ತೆ ತರಬೇತಿ, ಶಸ್ತ್ರಾಸ್ತ್ರ ಹಾಗೂ ಕುದುರೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಅವನೇ ಮಾಡಿದ ಸೈನಿಕ ಮಂತ್ರಿಗೆ ವಹಿಸಿದ. ಮತ್ತೆ ಸೈನಿಕರಿಗೆ ನಿಗದಿಯಾಗಿದ್ದಂತಹ ಸಂಬಳ ಪ್ರತಿ ತಿಂಗಳ ಕೊನೆಯ ಹೊತ್ತಿಗೆ ನಗದು ರೂಪದಲ್ಲಿ ಸಂದಾಯ ಮಾಡುವಂತಹ ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ಮತ್ತೆ ಸೈನಿಕರ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳುವ ಪದ್ಧತಿಯನ್ನು ಆರಂಭಿಸ್ತಾನೆ. ಈ ಒಂದು ಕಾರ್ಯಕ್ಕಾಗಿ ಅವನೇ ಮಾಡ್ತಾನೆ ಹುಲಿಯಾ ಎನ್ನುವ ಹೆಸರಿನ ದಸ್ತಾವೇಜುಗಳನ್ನು ಜಾರಿಗೆ ತರ್ತಾನೆ. ಹುಲಿಯಾ ಅಂದ್ರೆ ಕುದುರೆಗಳಿಗೆ ದಾಗ್ ಆಗ್ತಕ್ಕಂತಹ ಒಂದು ಪದ್ಧತಿಯನ್ನು ಅವನು ಜಾರಿ ತರ್ತಾನೆ. ಮುದ್ರೆ ಹೊತ್ತು ದಾಗ್ ಅಂತಂದ್ರೆ ಮುದ್ರೆ ಹಾಕುವುದು. ನೋಡಿ, ಕುದುರೆಗಳಿಗೆ ದಾಗ್, ಸೈನಿಕ ಕ್ಷೇತ್ರದಲ್ಲಿ ದಾಗ್, ಮತ್ತೆ ಹುಲಿಯಾ ಕುದುರೆಗಳಿಗೆ ದಾಗ್ ಮುದ್ರೆ ಹಾಕುವಂತಹ ವ್ಯವಸ್ಥೆಯನ್ನು ಜಾರಿ ತರ್ತಾನೆ. ಸೈನಿಕರ ಸಂಬಳ ಸವಲತ್ತುಗಳ ವಿಷಯದಲ್ಲಿ ಏನಾದರೂ ತಕರಾರಿದ್ರೆ ಅವುಗಳನ್ನು ನೇರವಾಗಿ ಅವನು ಸುಲ್ತಾನನಲ್ಲಿಯೇ ನಿವೇದಿಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಅವನು ಮಾಡಿದ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಮತ್ತೆ ಮಾರುಕಟ್ಟೆಯ ಕ್ಷೇತ್ರದಲ್ಲೂ ಕೂಡ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ. ಆಡಳಿತ ಕ್ಷೇತ್ರದಲ್ಲಿ, ಸೈನಿಕ ಕ್ಷೇತ್ರದಲ್ಲಿ, ಮಾರುಕಟ್ಟೆ ಕ್ಷೇತ್ರ ಏನ್ ಮಾಡಿದ ಅಂತಂದ್ರೆ ಅಲ್ಲಾವುದ್ದೀನನ್ನು ಜಾರಿಗೆ ತಂದ ಮಾರುಕಟ್ಟೆ ಸುಧಾರಣೆಗಳು ಚರಿತ್ರೆಯಲ್ಲಿ ಇವತ್ತು ಅನನ್ಯ ಸ್ಥಾನವನ್ನ ತಂದುಕೊಟ್ಟಿವೆ. ಮತ್ತೇನು APMC ಅಂತ ಕರೀತಿರೋದು, ರೆಗ್ಯುಲೇಟಿಂಗ್ ಮಾರ್ಕೆಟ್, ಸಾಮಾನ್ಯ ಜನತೆಗೂ ಸಹ ಜೀವನಾತ್ಮಕ ವಸ್ತುಗಳನ್ನ ಧಾನ್ಯ, ತೈಲ, ಸಕ್ಕರೆ, ಉಪ್ಪು ನ್ಯಾಯವಾದ ಬೆಲೆಗೆ ದೊರಕಿಸಿಕೊಡುವಂತಹ ವ್ಯವಸ್ಥೆಯನ್ನು ಅವನು ಮಾಡಿದ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆಯೇ ಕುದುರೆ ಮತ್ತೆ ಗುಲಾಮರ ಮಾರಾಟಕ್ಕೂ ಕೂಡ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿದನು. ಈ ಮಾರುಕಟ್ಟೆಗಳನ್ನು ನಿಯಂತ್ರಿಸಲಿಕ್ಕೆ, ನಿಯಂತ್ರಿತ ಮಾರುಕಟ್ಟೆಗಳನ್ನು ನಿಯಂತ್ರಿಸಲಿಕ್ಕೆ ಸಹನಾ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನ ನೇಮಿಸಿದ. ಸಹನಾ ಇ ಮಂಡಿ ಎಂಬ ಕೃಷಿ ಮಾರುಕಟ್ಟೆ ಅಧಿಕಾರಿಯನ್ನ ಇವನೇನ್ ಮಾಡಿದ? ನೇಮಿಸಿದ. ಮೋಸ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನು ಅವನು ವಿಧಿಸುತ್ತಿದ್ದ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಹೀಗೆ ಖಿಲ್ಜಿ ಸಂತತಿಯಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯಾಗಿ ಇವರು ತಮ್ಮ ಸೇನಾ ದಂಡನಾಯಕ ಮಲ್ಲಿಕಾಫುರನನ್ನ ನೇಮಕ ಮಾಡಿಕೊಂಡು ಆಡಳಿತಾತ್ಮಕ ಕ್ಷೇತ್ರದಲ್ಲಿ, ಸೈನಿಕ ಕ್ಷೇತ್ರದಲ್ಲಿ ಮತ್ತು ಮಾರುಕಟ್ಟೆಯ ಕ್ಷೇತ್ರದಲ್ಲಿ ಹಲವು ಸುಧಾರಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ. ಇದಿಷ್ಟು ಬಂತು. ಇದರಲ್ಲಿ ಪ್ರಶ್ನೆ ಕೇಳಬಹುದು, ಅಲ್ಲಾವುದ್ದೀನ್ ಖಿಲ್ಜಿ ಅವರ ಸಾಧನೆಗಳನ್ನ ಅಥವಾ ದಿಗ್ವಿಜಯಗಳನ್ನ ಅಥವಾ ಸುಧಾರಣೆಗಳನ್ನ ವಿವರಿಸಿ ಅಂತಂದ್ರೆ ಇವಿಷ್ಟು ಬಂದಿದೆ. ಆಡಳಿತ ಕ್ಷೇತ್ರದಲ್ಲಿ, ಸೈನಿಕ ಹಾಗೂ ಮಾರುಕಟ್ಟೆ ಕ್ಷೇತ್ರ. ಮತ್ತೆ ಇವನೊಬ್ಬ ಯಶಸ್ವಿ ದೊರೆಯೂ. ಯಾಕೆಂದ್ರೆ ಜಲಾಲುದ್ದೀನನ್ನ ಕೊಲೆ ಮಾಡಿ ಅಧಿಕಾರ ವಹಿಸಿಕೊಂಡು ಸಮರ್ಥವಾಗಿ ಆಡಳಿತವನ್ನ ನಡೆಸ್ತಾರೆ. ಇನ್ನ ಈ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ ನಂತರ ಆಳ್ವಿಕೆ ನಡೆಸಿದಂತಹ ಇನ್ನೊಂದು ಸಂತತಿ ಅಂದ್ರೆ ತುಘಲಕ್ ಸಂತತಿ. ಅದರಲ್ಲೂ ಈ ಖಿಲ್ಜಿ ಸಂತತಿಯ ನಂತರ 1320ರಿಂದ 1390ರವರೆಗೆ, ಅದು 1320ರಿಂದ 1399 ಯಾವ ಸಂತತಿ? ತುಘಲಕ್ ಸಂತತಿ. ತುಘಲಕ್ ಸಂತತಿಯನ್ನ ಈಗಾಗಲೇ ನಾನು ಹೇಳಿದೆ, ಗಿಯಾಸುದ್ದೀನ್ ತುಘಲಕ್ ಅಂತಕ್ಕಂಥವನು ಆ ಖುಸ್ರೋವನ್ನ ಸಾಯಿಸಿದ ನಂತರ
ಸ್ಥಾಪಿಸ್ತಾನೆ ಅಂತೇಳಿ. ಹಾಗಾಗಿ ಗಿಯಾಸುದ್ದೀನ್ ತುಘಲಕ್ ಅಂತ ಸ್ಥಾಪಿಸಿದ. ಇವನು ಕೆಲವೊಂದು ಆಡಳಿತಾತ್ಮಕ ನೀತಿಯ ಮೂಲಕ ದೆಹಲಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸ್ಥಾಪಕ ಯಾರು ಅಂತಂದ್ರೆ ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್. ಹಾಗಾಗಿ ದೆಹಲಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಈ ತುಘಲಕ್ ಅಂತಕ್ಕಂಥವನು ದಾಳಿ ತಡೆಗಟ್ಟಲಿಕ್ಕೆ ಗಡಿ ಭದ್ರಪಡಿಸಿ ರೈತರಿಗೆ ನೀರಾವರಿ ಕಾಲುವೆಗಳನ್ನು ನಿರ್ಮಿಸಿ ಭೂಕಂದಾಯವನ್ನು ಕಡಿಮೆ ಮಾಡಿದ. ನೋಡಿ, ಯಾರು? ಗಿಯಾಸುದ್ದೀನ್ ತುಘಲಕ್. ಕುದುರೆ ಹಾಗೂ ಕಾಲಾಳುಗಳ ಅಂದರೆ ಸೇನಾಗಳ ಮೂಲಕ ಅಂಚೆ ಪದ್ಧತಿಯನ್ನು ಸಂಘಟಿಸಿದ. ಅದರಲ್ಲೂ ದೆಹಲಿಯ ಬಳಿ ತುಘಲಕಾಬಾದ್ ಕೋಟೆಯನ್ನು ಕಟ್ಟಿಸಿದ. ಮತ್ತೆ ವಾರಂಗಲ್, ಮದುರೈ ಎಂಬ ಪ್ರದೇಶಗಳನ್ನು ವಶಪಡಿಸಿಕೊಂಡು ಗುಜರಾತ್ ಹಾಗೂ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದನು. ಈ ಸಂತತಿ ಇನ್ನುಳಿದ ಇನ್ನೊಬ್ಬ ಪ್ರಮುಖ ಸುಲ್ತಾನರು ಅಂತಂದ್ರೆ ಮಹಮ್ಮದ್ ಬಿನ್ ತುಘಲಕ್. ಇವನೊಬ್ಬ ಘನ ವಿದ್ವಾಂಸ ಮತ್ತು ಹುಚ್ಚುದೊರೆ ಅಂತೇಳಿ ಹೆಸರು ಪಡ್ಕೊಂಡಿದ್ದಾನೆ. ಹಾಗಾಗಿ ಇವನು ಒಂದು ರೀತಿ ವಿಶಿಷ್ಟ ಅನನ್ಯ ಸ್ವಭಾವವನ್ನು ಹೊಂದಿರತಕ್ಕಂತಹ ದೊರೆಯಾಗಿದ್ದು ಸಾಕಷ್ಟು ಇವನು ಸುಧಾರಣಾ ನೀತಿಗಳನ್ನು ಜಾರಿ ತರ್ತಾನೆ. ಆದರೆ ಅವುಗಳನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರುವಲ್ಲಿ ಏನಾಗ್ತಾನೆ? ವಿಫಲನಾಗ್ತಾನೆ. ಆದ್ದರಿಂದ ಇವನನ್ನು ಹುಚ್ಚುದೊರೆ ಅಂತ ಕರೀತಾರೆ. ನೋಡಿ, ಈತ ಮಹಮ್ಮದ್ ಬಿನ್ ತುಘಲಕ್, MBE, ಮಹಮ್ಮದ್ ಬಿನ್ ತುಘಲಕ್ ಏನೇನ್ ಮಾಡ್ತಾನೆ? ಕಂದಾಯ ಸುಧಾರಣೆಯನ್ನು ಮಾಡ್ತಾನೆ, ಮತ್ತೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ, ನಾಣ್ಯಗಳನ್ನು ಜಾರಿ ತರ್ತಾನೆ, ದಕ್ಕನ್ನಲ್ಲಿ ಪ್ರತ್ಯೇಕ ನೀತಿಯನ್ನು ಅನುಸರಿಸ್ತಾನೆ. ಹೀಗೆ ಇವೆಲ್ಲವುಗಳಿಂದಲೇ ಅವನು ವಿಶಿಷ್ಟ ಮತ್ತು ವಿಶೇಷ ಸ್ವಭಾವದ ವ್ಯಕ್ತಿಯಾಗಿರ್ತಾನೆ. ಇವನು ಅಪಾರ ಪ್ರಮಾಣದ ಜ್ಞಾನ ಹೊಂದಿದ್ದ. ಗಣಿತ, ಭೌತ ವಿಜ್ಞಾನ, ವೈದ್ಯಶಾಸ್ತ್ರ, ಪರ್ಷಿಯನ್ ಕಾವ್ಯ, ಖಗೋಳಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಪಡೆದಿದ್ದ. ಹೆಚ್ಚು ಜ್ಞಾನ ಹೊಂದಿದ್ದರೂ ವ್ಯಕ್ತಿತ್ವದಲ್ಲಿ ಕೆಲವೊಂದು ಅಸಹಜತೆಗಳಿದ್ದವು. ತುಘಲಕ್ಕನ ಕಾಲವು ಹಲವು ಶತಮಾನಗಳಷ್ಟು ಮುಂದೆ ನಿಂತು, ಅಂದ್ರೆ ಅವನೇನ್ ಮಾಡ್ತಿದ್ದ ಅಂತಂದ್ರೆ ತುಘಲಕ್ಕನು ತನ್ನ ಯೋಚನೆ ತನ್ನ ಕಾಲಕ್ಕಿಂತ ಮುಂದೆ ಭವಿಷ್ಯದಲ್ಲಿ ಹಲವು ಶತಮಾನಗಳಷ್ಟು ಮುಂದೆ ನಿಂತು ಅವನು ದೂರದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದ್ದ. ಆದರೆ ಅವನ ಯೋಜನೆಗಳೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತರುವಾಗ ಪಕ್ವತೆಯಾಗಲಿ ಪ್ರಾಮಾಣಿಕತೆಯಾಗಲಿ ಅಧಿಕಾರಿಗಳಿಗೆ ಇರಲಿಲ್ಲ. ಅಂದ್ರೆ ಸೈದ್ಧಾಂತಿಕವಾಗಿ ಅವನು ಕೈಗೊಳ್ತಕ್ಕಂಥ ಯೋಜನೆಗಳೆಲ್ಲವೂ ಕೂಡ ಒಳ್ಳೆವೇ, ಆದರೆ ಪ್ರಾಯೋಗಿಕವಾಗಿ ಅವು ಜಾರಿಗೆ ತರಬೇಕಾದ್ರೆ ಅವನೇನಾಗ್ತಿದ್ದ? ಅಧಿಕಾರಿಗಳ ಅಸಹಕಾರದಿಂದ ವಿಫಲನಾಗುತ್ತಿದ್ದ. ಯಾವ್ಯಾವ ಸುಧಾರಣೆ ಮಾಡಿದ ನೋಡು. ಕಂದಾಯ ಸುಧಾರಣೆ. ಕಂದಾಯ ಸುಧಾರಣೆ ನೋಡಿ, ಇಲ್ಲಿ ಅವನೇನ್ ಮಾಡಿದ? ಭೂಮಿಯ ಎಲ್ಲಾ ವಿವರವನ್ನು ಒಳಗೊಂಡ ಪಟ್ಟ ಅಂತ ಕರಿತೀವಿ ಇವತ್ತು, ರಶೀದಿ ಪುಸ್ತಕ, ಅವುಗಳನ್ನು ಜಾರಿಗೊಳಿಸಿದ. ಕೃಷಿ ಇಲಾಖೆಯನ್ನು ಸ್ಥಾಪಿಸಿದ. ಕೃಷಿಗೆ ಒಳಪಡದ ಭೂಮಿಗಳನ್ನು ಕೃಷಿ ಚಟುವಟಿಕೆಗಳಿಗೆ ಆರಂಭಿಸಲು ರೈತರಿಗೆ ಪ್ರೋತ್ಸಾಹಿಸಿ ಅವನು ಹಲವು ತೆರಿಗೆ ವಿನಾಯಿತಿಗಳನ್ನು ಕೊಟ್ಟ. ಯಾರಿಗೆ? ರೈತರಿಗೆ. ಮತ್ತೆ ರೈತರಿಗೆ ಆರ್ಥಿಕ ನೆರವು ನೀಡಲು ತಕಾವಿ ಸಾಲ, ತಾತ್ಕಾಲಿಕ ಸಾಲ, ತಕಾವಿ ಸಾಲ, ಕೃಷಿ ಇಲಾಖೆ, ಇದನ್ನು ಅವನು ಜಾರಿಗೆ ತಂದ. ಅನೇಕ ಯೋಜನೆಗಳನ್ನು ಜಾರಿ ತಂದ. ಅದರಲ್ಲೂ ದೋಹಬ್ ಅಂದರೆ ಗಂಗಾ ಯಮುನಾ ನದಿ ಬಯಲಿನ ಫಲವತ್ತಾದ ಭೂಮಿ ಪ್ರದೇಶ. ಆ ದೋಹಬ್ ಪ್ರದೇಶದ ರೈತರು ಇವನ ಕಾಲದಲ್ಲಿ ಹೆಚ್ಚು ಹೆಚ್ಚು ಕಂದಾಯವನ್ನು ಕಟ್ಟಬೇಕಾಯಿತು. ಸೊ ಹಾಗಾಗಿ ಅವನ ತೆರಿಗೆಯನ್ನು ಕಡಿಮೆ ಮಾಡ್ತಾ ಹೋದ. ಯಾರಿಗೆ? ರೈತರಿಗೆ. ಕಂದಾಯ ಸಾಲ, ಕೃಷಿ ಇಲಾಖೆ, ನೀರಾವರಿ ಪ್ರೋತ್ಸಾಹವನ್ನು ಕೊಟ್ಟ. ಇನ್ನು ರಾಜಧಾನಿ ವರ್ಗಾವಣೆ ಮಾಡಿದ. ದೇವಗಿರಿ ದೌಲತಾಬಾದ್ ರಾಜಧಾನಿ ವರ್ಗಾವಣೆ ನೋಡಿ. ಯಾರ? ಮಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ರಾಜಧಾನಿಯನ್ನ ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದಂಥ ದೇವಗಿರಿಗೆ ವರ್ಗಾಯಿಸಿದ. ದೆಹಲಿಯಿಂದ
ದೇವಗಿರಿ ಮಧ್ಯಭಾಗದ ದೇವಗಿರಿಗೆ ವರ್ಗಾಯಿಸಿದ. ಅವನ ಮುಖ್ಯ ಉದ್ದೇಶ ಇದು ಏನಾಗಿತ್ತು ಅಂತಂದ್ರೆ, ಈ ವಿಶಾಲ ಸಾಮ್ರಾಜ್ಯಕ್ಕೆ ರಾಜಧಾನಿ ಒಂದು ಕೇಂದ್ರ ಸ್ಥಾನದಲ್ಲಿರಬೇಕೆಂಬ ಮತ್ತು ಪರಕೀಯರ ದಾಳಿಯಿಂದ ಮುಕ್ತವಾಗಿರಬೇಕೆಂಬ ನಂಬಿಕೆಯಿಂದ ಅದನ್ನು ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ಅವನ ಯೋಜನೆಯನ್ನು ಉತ್ತಮ, ಒಳ್ಳೆಯದೇನೆ. ಅದರ ರಾಜಧಾನಿ ಅಂದರೆ ಆಡಳಿತ ಕೇಂದ್ರಗಳನ್ನು ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ ಅವನೇನು ಮಾಡಿದ, ಸ್ಥಳಾಂತರ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಪೂರ್ವಭಾವಿ ಸೂಕ್ತ ರಕ್ಷಣಾ ಕ್ರಮಗಳನ್ನು ಅವನು ಕೈಗೊಳ್ಳುತ್ತಿರಲಿಲ್ಲ. ಹಾಗಾಗಿ ಅಸಂಖ್ಯಾತ ಜನ ಏನಾಗ್ತದೆ, ದಾರಿ ಮಧ್ಯದಲ್ಲಿ ಬರಬೇಕಾದ್ರೆ ಸಂಕಷ್ಟಕ್ಕೆ ಈಡಾಗಿ ಆ ರಾಜನಿಗೆ, ಮೊಹಮ್ಮದ್ ಬಿನ್ ತುಘಲಕನಿಗೆ ಇಡೀ ಶಾಪವನ್ನು ಹಾಕ್ತಾ ಹೋಗ್ತಾರೆ. ಸೊ ಅಲ್ಲಿ ವಿಫಲನಾಗ್ತದೆ. ಮತ್ತೆ ಪುನಃ ಅವನೇನ್ ಮಾಡ್ತಾನೆ, ದೇವಗಿರಿಯಿಂದ ದೆಹಲಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ನೆಕ್ಸ್ಟ್ ನಾಣ್ಯ ಪ್ರಯೋಗ. ನಾಣ್ಯ ಪ್ರಯೋಗ ನೋಡಿ, ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಮೌಲ್ಯಕ್ಕೆ ಸರಿಯುವಂತೆ ಇವನು ಮಾಡ್ತಾನೆ. ಅದರಲ್ಲೂ ದಿನಾರ್ ಮತ್ತು ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆ ಇರ್ತದೆ. ದಿನಾರ್ ಅನ್ನೋದು ಬಂಗಾರದ ನಾಣ್ಯ, ದಿನಾರ್ ಬಂಗಾರ, ಹಾಗೇನೆ ಅದಲಿ ಅಂತಕ್ಕಂಥದ್ದು ಬೆಳ್ಳಿ ನಾಣ್ಯವನ್ನು ಇವನು ಜಾರಿಗೆ ತರ್ತಾನೆ. ಕಲಾತ್ಮಕವಾಗಿ ಸುಂದರವಾಗಿ ವಿನ್ಯಾಸಗೊಳಿಸಿ ಇವನು ಕೆಲವೊಂದು ವರ್ಷಗಳ ನಂತರ ತಾಮ್ರ ಹಾಗೂ ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳನ್ನು ಕೂಡ ಚಲಾವಣೆಗೆ ತರಿಸ್ತಾನೆ. ಆದರೆ ನಾಣ್ಯಗಳನ್ನು ಟಂಕಿಸ್ತಕ್ಕಂಥದ್ದು ಏಕಸ್ವಾಮ್ಯ ಆಗಿರಲಿಲ್ಲ. ಹಾಗಾಗಿ ಅದು ಪರಂಪರಾನುಗತವಾಗಿ ಹಕ್ಕನ್ನು ಹೊಂದಿದಂತೆ ಅನೇಕ ಮನೆತನಗಳು ಇದ್ದವು. ಆದರೆ ಸುಲ್ತಾನನ ಅನುಮತಿ ಪಡೆಯದೆ ಅಗತ್ಯಕ್ಕಿಂತ ಹೆಚ್ಚು ನಾಣ್ಯಗಳನ್ನು ಟಂಕಿಸಿದ್ದರಿಂದ ಇಡೀ ರಾಜ್ಯದಲ್ಲಿ ಆರ್ಥಿಕ ಅವ್ಯವಸ್ಥೆ ಅಂತಕ್ಕಂಥದ್ದು ಉಂಟಾಗಿತ್ತು. ಅಧಿಕ ವೆಚ್ಚದಾಯಕ ಆಡಳಿತಾತ್ಮಕವಾದಂತಹ ಪ್ರಯೋಗಗಳು, ಬರಗಾಲ, ರಾಜಧಾನಿಯ ಸ್ಥಳಾಂತರ, ಮತ್ತೆ ಪುನರ್ ಸ್ಥಳಾಂತರ, ಅದನ್ನು ಪುನಃ ಮತ್ತು ವರ್ಗಾವಣೆ ಮಾಡಿದ್ದುಗಳಿಂದ ರಾಜ್ಯದ ಖಜಾನೆ ಏನಾಯಿತು, ಬರಿದಾಗ್ತಾ ಹೋಗುತ್ತೆ. ಅಂದರೆ ಅವನು ಕೈಗೊಂಡಂತಹ ದುಂದು ವೆಚ್ಚದ ನೀತಿಗಳು. ಇನ್ನು ಅವನು ಕೈಗೊಂಡಂತಹ ದಖನ್ ನೀತಿ ಬಹಳ ಪ್ರಸಿದ್ಧವಾಗಿದೆ. ಅಂದರೆ ದಖನ್ ಪ್ರದೇಶಗಳಲ್ಲಿ ಅವನು ಕೈಗೊಂಡಿರ್ತಕ್ಕಂಥ ನೀತಿ ನೋಡಿ. ಈ ಮೊಹಮ್ಮದ್ ಬಿನ್ ತುಘಲಕನು ದಖನ್ ನೀತಿಗೆ ಸಂಬಂಧಿಸಿದ ಅಲ್ಲಾವುದ್ದೀನ್ ಖಿಲ್ಜಿ ಸತ್ತದಕ್ಕಿಂತ ಭಿನ್ನವಾಗಿದೆ. ಇವನು ದಖನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ಮಾಡಿ ತನ್ನ ಆಡಳಿತವನ್ನು ಜಾರಿಗೊಳಿಸ್ತಾ ಹೋದ. ಈಗ ಕಾಕತೀಯರು ಅಂತ ಏನಿದ್ರು, ಆ ಕಾಕತೀಯರ ರಾಜಧಾನಿ ವಾರಂಗಲ್ ಅನ್ನು ಇವನು ವಶಪಡಿಸಿಕೊಳ್ತಾನೆ. ಹಾಗೆಯೇ ಹೊಯ್ಸಳರ ರಾಜಧಾನಿ ಹಳೇಬೀಡು ಅಥವಾ ದ್ವಾರ ಸಮುದ್ರವನ್ನು ಧ್ವಂಸಗೊಳಿಸಿದನು. ಮತ್ತೆ ದಕ್ಷಿಣ ಭಾರತದಲ್ಲಿರುವ ಮಧುರೆಯನ್ನು ಗೆದ್ದು ಅದರ ಆಡಳಿತದ ನಿರ್ವಹಣೆಗೆ ಜಲಾಲುದ್ದೀನ್ ಹಸನ್ ಶಾ ಎಂಬ ವ್ಯಕ್ತಿಯನ್ನು ರಾಜ್ಯಪಾಲನಾಗಿ ನೇಮಿಸಿದನು. ಹೀಗೆ ಭಾರತದಲ್ಲಿ ವಿಶಾಲವಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಈ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅಂತಕ್ಕಂಥವನು ಮೊದಲಿಗ. ಮೊಹಮ್ಮದ್ ಬಿನ್ ತುಘಲಕ್ ಒಂದು ದೊಡ್ಡ ಸೈನ್ಯವನ್ನೇ ಸಂಘಟಿಸ್ತಾನೆ. ಈತನ ಕೊನೆಯ 11 ವರ್ಷಗಳ ಕಾಲಾವಧಿಯಲ್ಲಿ ದಕ್ಷಿಣ ಭಾರತದ 27 ದಂಗೆಗಳು ನಡೆದು ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಉದಯಕ್ಕೂ ಕೂಡ ಕಾರಣ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಇಷ್ಟು ಈ ಒಂದು ತುಘಲಕ್ ಸಂತತಿಯಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ತುಘಲಕನ ಸುಧಾರಣೆ ಕಂದಾಯ ಕ್ಷೇತ್ರದಲ್ಲೂ ಸುಧಾರಣೆ ಮಾಡಿದ, ನಾಣ್ಯ ಕ್ಷೇತ್ರದಲ್ಲೂ ಪ್ರಯೋಗ ಮಾಡಿದ, ಮತ್ತೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ, ದಖನ್ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಅನೇಕ ಹೊಸ ಹೊಸ ನೀತಿಗಳನ್ನು ಅಳವಡಿಸಿಕೊಂಡ, ವಾರಂಗಲ್ ಪ್ರದೇಶ ಗೆದ್ದುಕೊಂಡ, ದ್ವಾರ ಸಮುದ್ರವನ್ನು ಧ್ವಂಸ ಮಾಡಿದ. ಹೀಗೆ ತನ್ನದೇ ಆದಂತಹ ವಿಶೇಷ ಸ್ವಭಾವದ ಉಳ್ಳಂತಹ ದೊರೆ ತಾನು ಕೈಗೊಂಡಂತಹ ಆಡಳಿತಾತ್ಮಕ ಪ್ರಯೋಗಗಳಲ್ಲಿ ಏನಾಗ್ತಾನೆ, ಅವನು ವಿಫಲನಾಗ್ತಾ ಹೋಗ್ತಾನೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು.